ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಸಕ್ಸಸ್ಫುಲ್ ಅಕೌಂಟೆಂಟ್ ಆಗಬೇಕಂತಾದರೆ ಬೇಕಾಗುವಂಥ ಇಂಪಾರ್ಟೆಂಟ್ ಸ್ಕಿಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ. ಸಪೋಸ್ ನೀವು ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಇಲ್ಲದಿದ್ದರೆ ಕಂಪನಿಯಲ್ಲಿ ಆಸ್ ಎ ಅಕೌಂಟೆಂಟ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಂತಾದರೆ ಈ ಟಾಪ್ 5 ಸ್ಕಿಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿ ಡೆಫಿನೆಟ್ ಆಗಿ ತುಂಬ ಫಾಸ್ಟಾಗಿ ಸಕ್ಸಸ್ಸನ್ನು ಅಚೀವ್ ಮಾಡ್ತೀರಿ. ಸೊ ಫಸ್ಟ್ ಸ್ಕಿಲ್ ಬಂದ್ಬಿಟ್ಟು ಅಡ್ವಾನ್ಸ್ ಎಕ್ಸೆಲ್ ಅನ್ನು ಕಲಿಯುವಂಥದ್ದು. ಸೊ ಆಸ್ ಎ ಅಕೌಂಟೆಂಟ್ ನೀವು ವರ್ಕ್ ಮಾಡ್ತಾ ಇರುವಾಗ ರಿಪೋರ್ಟ್ಸ್ಗಳನ್ನ ಜನರೇಟ್ ಮಾಡಬೇಕು, ಅನಾಲಿಸಿಸ್ ಅನ್ನು ಮಾಡಬೇಕಂತಾದರೆ ಅಡ್ವಾನ್ಸ್ ಎಕ್ಸೆಲ್ ಥರೋ ಆಗಿ ಗೊತ್ತಿರಬೇಕಾಗತ್ತೆ. ಅದು ಬೇರೆ ಕರೆಂಟ್ಲಿ ಅಡ್ವಾನ್ಸ್ ಎಕ್ಸೆಲ್ ಅಲ್ಲಿ ಪರ್ ಕ್ವೆರಿ ತುಂಬ ಯೂಸ್ಫುಲ್ ಆಗ್ತಾ ಇದೆ. ಸೊ ಇದನ್ನು ನೀವು ಕಲಿಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಹೈ ಡಿಮ್ಯಾಂಡಲ್ಲಿರುವಂಥ ಸ್ಕಿಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು. ಆಡಿಟಿಂಗಿಗೆ ನಿಮ್ಮ ಕಂಪನಿಗೆ ಬಂದಾಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಅವರಿಗೆ ಪ್ರೊವೈಡ್ ಮಾಡಬೇಕು. ಕಂಪನಿಯ ಆ್ಯಕ್ಟ್ನ ಪ್ರಕಾರ ಪಾಲಿಸೀಸ್ಗಳು, ಡಿಸ್ಕ್ಲೋಜರ್ಸ್ಗಳು, ವರ್ಕಿಂಗ್ ಫಿಕ್ಸ್ಡ್ ಅಸೆಟ್, ವರ್ಕಿಂಗ್ ಇನ್ವೆಂಟ್ರಿ ಮತ್ತು ವರ್ಕಿಂಗ್ ಲೋನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕಂಪನಿಯ ಫೈನಾನ್ಷಿಯಲ್ ರಿಪೋರ್ಟ್ಸನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಸೊ ಇದರ ಒಂದು ಸಾಫ್ಟ್ ಕಾಪಿ ಆಡಿಟರ್ಗೆ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಕಂಪನಿಯ ಗ್ರೋತಿಗೆ ಫ್ಯೂಚರ್ ಪ್ರೊಜೆಕ್ಷನ್ ಪ್ಲ್ಯಾನ್, ವ್ಯಾಲ್ಯೂಯೇಷನ್, ಸೇಲ್ಸ್ನ ಒಂದು ಪ್ರೊಜೆಕ್ಷನ್, ಫಾರ್ಕಾಸ್ಟಿಂಗ್ ಮತ್ತು ಬಜೆಟಿಂಗ್ ಇದನ್ನು ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ನಿಮಗೆ ಒಂದು ಬೇಸಿಕ್ ಆಡಿಟಿಂಗ್ ಮಾಡಲಿಕ್ಕೆ ಗೊತ್ತಿರಬೇಕಾಗತ್ತೆ. ಯಾವುದೇ ಒಬ್ಬ ಆಡಿಟರ್ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಯಾವ ರೀತಿ ರೀಡ್ ಮಾಡ್ತಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಎಲಿಮೆಂಟ್ಸ್ಗಳನ್ನ ಹೇಗೆ ಯೂಸ್ ಮಾಡುವಂಥದ್ದು, ವರ್ಕಿಂಗ್ ಪೇಪರ್, ಸ್ಪೋರ್ಟಿಂಗ್, ಡಾಕ್ಯುಮೆಂಟೇಷನ್ ಇದರ ಆಧಾರದ ಮೇಲೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕ್ರಿಯೇಟ್ ಮಾಡುವಂಥದ್ದು ಮತ್ತು ಬೇಸಿಕ್ ಆಡಿಟಿಂಗನ್ನು ಹೇಗೆ ಮಾಡುವಂಥದ್ದು, ಈ ಸ್ಕಿಲ್ಸ್ಗಳು ಆಸ್ ಅ ಸಕ್ಸಸ್ಫುಲ್ ಅಕೌಂಟೆಂಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಫಿಫ್ತ್ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಬಂದ್ಬಿಟ್ಟು ಅಕೌಂಟಿಂಗ್ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಸೊ ಕರೆಂಟ್ಲಿ ಇಂಡಿಯಾದಲ್ಲಿ ಜಾಸ್ತಿಯಾಗಿ ಯೂಸ್ ಆಗ್ತಿರುವಂತಹ ಮಿಡ್ ಸ್ಕೇಲ್, ಲೋ ಸ್ಕೇಲ್ ಕಂಪನೀಸ್ಗಳಲ್ಲಿ ಯೂಸ್ ಆಗ್ತಿರುವಂತಹ ಅಕೌಂಟಿಂಗ್ ಸಾಫ್ಟ್ವೇರ್ ಬಂದ್ಬಿಟ್ಟು ಟ್ಯಾಲಿ. ಅದೇ MNC ಕಂಪನೀಸ್ಗಳಲ್ಲಿ ಯೂಸ್ ಆಗ್ತಿರುವಂಥದ್ದು SAPಯಲ್ಲಿ FICO ಮಾಡ್ಯೂಲ್. ಸೊ ನೀವು ಕಂಪನೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಆದರೆ ನೀವು SAPಯಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಂಟ್ರೋಲಿಂಗ್ ಈ ಒಂದು ಮಾಡ್ಯೂಲನ್ನು ಕಲೀರಿ. ಸಪೋಸ್ ನೀವು ಮಿಡ್ ಸ್ಕೇಲ್, ಲೋ ಸ್ಕೇಲ್ ಇಂಡಸ್ಟ್ರೀಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಾದರೆ ಟ್ಯಾಲಿ ಪ್ರೈಮ್ ಕಲೀರಿ. ಸೊ SAP FICO ಅಂದ್ರೇನು ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿರುವ ವಿಡಿಯೋನ ಮಾಡಿದ್ದೇನೆ. ಪ್ಲೀಸ್ ಈ ವಿಡಿಯೋನ ಚೆಕ್ ಮಾಡಿ. ಇದು ಬಂದ್ಬಿಟ್ಟು 5 ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು ಯಾವುದೊಬ್ಬ ಸಕ್ಸಸ್ಫುಲ್ ಅಕೌಂಟೆಂಟಲ್ಲಿ ಇರಬೇಕು. ಇದು ಬಿಟ್ಟು ಬೇರೆ ಸ್ಕಿಲ್ಸ್ಗಳು ಲೈಕ್ ಅಂದರೆ ಇದು ಮ್ಯಾಂಡೇಟ್ರಿ ಅಲ್ಲ, ಬಟ್ ಈ ಸ್ಕಿಲ್ಸ್ಗಳು ಇದ್ದರೆ ನಿಮಗೆ ಆ್ಯಡೆಡ್ ಅಡ್ವಾಂಟೇಜಸ್ ಆಗುತ್ತೆ. ನಿಮ್ಮ ಒಂದು ಕ್ಯಾರಿಯರ್ ಗ್ರೋತಲ್ಲಿ ಇದು ಹೆಲ್ಪ್ ಆಗುತ್ತೆ. ಸೊ ಯಾವ ರೀತಿ ಒಂದು ಕಂಪನಿಯ GST, IT ರಿಟರ್ನ್, TDS ಅನ್ನು ಫೈಲಿಂಗ್ ಮಾಡುವಂಥದ್ದು, ಎಂಪ್ಲಾಯೀಸ್ಗಳ ಸ್ಯಾಲ್ರಿ ಸ್ಟೇಟ್ಮೆಂಟ್, PF ESI ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಈ ರೀತಿಯಾದ ಒಂದು ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ನಿಮಗೆ ಗೊತ್ತಿರಬೇಕು. ನಮ್ಮ ಇನ್ಸ್ಟಿಟ್ಯೂಟ್ ರೂಟ್ಸ್ ಇನ್ಸ್ಟಿಟ್ಯೂಟಲ್ಲಿ ಫಿನ್ಕ್ಯೂರಿಯಸ್ ಈ ಒಂದು ಆರ್ಗನೈಸೇಷನ್ ಜೊತೆ ಅಸೋಸಿಯೇಟ್ ಆಗಿಬಿಟ್ಟು GST, IT ರಿಟರ್ನ್ಸ್, PF ESI ಕ್ಯಾಲ್ಕುಲೇಷನ್ ಇದರ ಒಂದು ಟ್ರೈನಿಂಗನ್ನು ಸಿಮ್ಯುಲೇಷನ್ ಸಾಫ್ಟ್ವೇರಲ್ಲಿ ಪ್ರೊವೈಡ್ ಮಾಡ್ತೇವೆ. ಇದರಿಂದ ಒಬ್ಬ ಕ್ಯಾಂಡಿಡೇಟ್ಗೆ ಯಾವ ರೀತಿ ಒಂದು GST ಫೈಲಿಂಗ್ ಮಾಡಬೇಕು, IT ರಿಟರ್ನ್ಸ್ ಫೈಲಿಂಗ್ ಮಾಡಬೇಕು, ಇದರ ಒಂದು ಪ್ರಾಕ್ಟಿಕಲ್ ಆದ ಒಂದು ನಾಲೆಜ್ ಸಿಗುತ್ತೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬೇಕಂತಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಫ್ರೆಂಡ್ಸ್, ಇದು ಕೆಲವು ಇಂಪಾರ್ಟೆಂಟ್ ಸ್ಕಿಲ್ಸ್ಗಳು. ಸೊ ನೀವೊಬ್ಬ ಸಕ್ಸಸ್ಫುಲ್ ಅಕೌಂಟೆಂಟ್ ಆಗಬೇಕಂತಾದರೆ ಈ ಸ್ಕಿಲ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಸೊ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲಲ್ಲಿ ಕರೆಂಟ್ ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡಲ್ಲಿ ಇರುವಂಥ ಕ್ಯಾರಿಯರ್ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾನೆ ಇರ್ತೇವೆ, ಕೆಲವು ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತೇವೆ. ಓಕೆ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.